SIR ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಲೋಕ. ಕೆಲವು ಸಮರ್ಥ ಅಧಿಕಾರಿಗಳಿಂದ SIR ಕಾರ್ಯ ಸರಾಗ ಸುಭದ್ರ ಎಂದು ಕೆಲವರ ಬ್ಯಾಟಿಂಗ್, ಕೆಲವು ನಕಲಿ ವೋಟರ್ಸ್ ಕಡೆಯತ್ತ ಕೆಲವರ ಬೌಲಿಂಗ್, ಕೆಲವು ಬೋಗಸುಗಳಿಗೆ ಕಡಿವಾಣ ಖಚಿತ ಎಂದು ಕೆಲವರ ಸಮರ್ಥ ಅಧಿಕಾರಿಗಳ ಕ್ಯಾಚಿಂಗ್. ಸುಮಾರು 25 ಲಕ್ಷ ನಕಲಿ ವೋಟರ್ಸ್ಗಳಿಗೆ ಸುನಾಮಿ ಸತ್ವ ಪರೀಕ್ಷೆ ಸಂಭವ ಎಂದು ರಾಜ್ಯ ಸುದ್ದಿ ಸೆಂಟರ್ ಅಡಾಕ್ ಸಮಿತಿ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದುಬಂದಿದೆ. ಚುನಾವಣಾ ಆಯೋಗ BLOಗಳಿಗೆ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಸಮೀಕ್ಷೆ ನಡೆಸಬೇಕೆಂದು ಹೇಳಿತ್ತು, ಸೂಚನೆ ನೀಡಿತ್ತು. ಆದರೆ BLOಗಳು ಮಸೀದಿಗಳಿಗೆ, ಮಂದಿರಗಳಿಗೆ, ದೇವಸ್ಥಾನಗಳಿಗೆ, ಸಭಾಂಗಣಗಳಿಗೆ, ಆಮೇಲೆ ಚೌಟ್ರಿಗಳಿಗೆ, ಕಲ್ಯಾಣ ಮಂಟಪಗಳಿಗೆ ಹೋಗಿ ಮಾಸಾಗಿ ಮಾಡಿದ್ದು ಇದು ಒಂದು ಚುನಾವಣಾ ಆಯೋಗದ ನೀತಿಗೆ ವಿರುದ್ಧವಾಗಿದೆ ಎಂದು ವಿರೋಧ ಪಕ್ಷಗಳು ಇಂದು ಪ್ರತಿಭಟನೆ, ದೂರು ಮುಂತಾದ ಚಟುವಟಿಕೆಗಳಲ್ಲಿ ನಿರತವಾಗಿದ್ದವು. ಇತ್ತ HDK ಕೇಂದ್ರ ಸಚಿವರಾದ HDK, ಪ್ರಹ್ಲಾದ್ ಜೋಶಿ, ಶೋಭಾ, ವಿರೋಧ ಪಕ್ಷದ ನಾಯಕರಾದ R. ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ಮುಂತಾದ BJP ಮತ್ತು JDS ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದು, ಇದರ ವಿರುದ್ಧ ಈ ಅಕ್ರಮ ಚಟುವಟಿಕೆಗಳ ವಿರುದ್ಧ, ಆಮೇಲೆ ನಕಲಿ ಮತದಾರರನ್ನು ಸಕ್ರಮ ಮಾಡಲು ಹೂಡಿರ್ತಕ್ಕಂಥ ತಂತ್ರಗಳಿಗೆ ಬ್ರೇಕ್ ಹಾಕಬೇಕೆಂದು ಚುನಾವಣಾ ಆಯೋಗಕ್ಕೆ ದಾಖಲೆ ಸಮೇತ ಮನವಿಯನ್ನು ಸಲ್ಲಿಸಿದ್ದು ಈ ರಾಜ್ಯದ ಜನತೆಗೆ ಗೊತ್ತಿರುವ ವಿಷಯವಾಗಿದೆ. ಇತ್ತ ಮುಖ್ಯಮಂತ್ರಿಗಳು ಏನು ಹೇಳ್ತಾರಂದರೆ, ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅವರ ಅಡಿಯಲ್ಲಿಯೇ ಬರುತ್ತದೆ. ಅವರು ವಿರೋಧ ಪಕ್ಷದ ಕೆಲಸವನ್ನು, ನಮ್ಮನ್ನು ವಿರೋಧಿಸುವ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ. ನಾವು ಎಲ್ಲಿ ಪ್ರತಿಭಟಿಸಬೇಕೋ ಅಲ್ಲಿ ಪ್ರತಿಭಟಿಸುತ್ತೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇತ್ತ R. ಅಶೋಕ್ ಬಾಂಗ್ಲಾದೇಶದ 20 ಲಕ್ಷ ನಕಲಿ ಮತದಾರರಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಬಡವರಿಗೆ ಮತ್ತು ಕಡು ದುರ್ಬಲರಿಗೆ ಮತದಾನ ಸಿಗದಂತೆ ಮಾಡುತ್ತಿದ್ದಾರೆ BJPಯವರು ಎಂದು CM ಆರೋಪಿಸಿದ್ದಾರೆ. ಹರಿಪ್ರಸಾದ್ ದೂರು ಕೊಡುವುದೇ BJPಯವರ ಕೆಲಸ ಎಂದು ಸಿಡಿಮಿಡಿಗೊಂಡಿದ್ದಾರೆ. ಹೀಗೆ ಪ್ರತಾಪ್ ಶಿವ್ ಮೈಸೂರಿನಲ್ಲಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಬನ್ನಿ ಎಂದರೆ ಇವರು ಹೋಗಿ ಮದರಸ ಮತ್ತು ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ ಜನರನ್ನು ಕೂಡಿ ಹಾಕಿ ಪರಿಷ್ಕರಣೆ SIR ಮಾಡಿದ್ದು ದೊಡ್ಡ ತಪ್ಪೆಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇತ್ತ ಶ್ರೀರಾಮುಲು, BJP ನಾಯಕ ಶ್ರೀರಾಮುಲು ಸಂತೆಯಲ್ಲಿ ಕುರಿಗಳನ್ನು ಯಾವ ರೀತಿಯಾಗಿ ಮಾರಾಟ ಮಾಡುತ್ತಾರೋ ಅದೇ ರೀತಿಯಾಗಿ ಕಲ್ಯಾಣ ಮಂಟಪದಲ್ಲಿ ಸಂತೆ ಮಾಡಲು ಹೊರಟಿದ್ದಾರೆ ಇವರು. ಇದೊಂದು ಕಾನೂನು ಬಾಹಿರ SIR ಪ್ರಕ್ರಿಯೆ ಎಂದು ಅವರು ಟೀಕಿಸಿದ್ದಾರೆ. ಈ ಒಂದು ಅಂಶದಿಂದ ಏನು ಬರ್ತದೆ ಅಂದರೆ, ಏನು ತಿಳಿದು ಬರ್ತದೆ ಅಂದರೆ, ಅಸಲಿ ಮತ್ತು ನಕಲಿ ವೋಟರ್ಸ್ಗಳ ಮಧ್ಯೆ ವಾರ್ ನಡೆದಿದೆ. ಏಕೆಂದರೆ ಮುಂದೆ ಸುಮಾರು ಬರ್ತಕ್ಕಂಥ ವರ್ಷಗಳಲ್ಲಿ ಈ ನಕಲಿ ಮತದಾರರು ಹೆಚ್ಚಾದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಏಕೆಂದರೆ ಒಂದು ಉದಾಹರಣೆ, ಈಸ್ಟ್ ಇಂಡಿಯಾ ಕಂಪನಿ 400 ವರ್ಷಗಳ ಹಿಂದೆ, ಸುಮಾರು 400 ವರ್ಷಗಳ ಹಿಂದೆ ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದರು. ಅವರು ಬಂದು ಏನು ಮಾಡಿದರು, ವ್ಯಾಪಾರ ಮಾಡ್ತಾ ನಮ್ಮ ದೇಶದ ರಾಜಕೀಯ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಅದೇ ರೀತಿಯಾಗಿ ನಕಲಿ ವೋಟರ್ಸ್ ಪಾರ್ಟಿ ಬಲಿಷ್ಠವಾದರೆ ನಮ್ಮ ನಿಜವಾದ ಪ್ರಜಾಪ್ರಭುತ್ವ, ನಕಲಿ ವೋಟರ್ಸ್ ಅಂದರೆ ವಿದೇಶಿಗಳ ಕೈಯಲ್ಲಿ ಹೋಗ್ತಕ್ಕಂಥ ಅಪಾಯಕಾರಿ ಒಂದು ಘಟನೆ ಸಂಭವಿಸುವ ಮುಂಚೆ ನಾವು ಭಾರತೀಯರು ಜಾಗೃತರಾಗಿ ಈ SIR ಕಾರ್ಯಕ್ರಮವನ್ನು ಬಲಿಷ್ಠಗೊಳಿಸಬೇಕೆಂದು ಈ ರಾಜ್ಯದ ಜನತೆ ಒಂದು ಬಯಕೆಯಾಗಿದೆ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಈ SIR ಪ್ರಕ್ರಿಯೆಯನ್ನು ಸುಮಾರು 6 ತಿಂಗಳ ಕಾಲ ಹಂತವಾಗಿ ಮತ್ತು ಸರಳವಾಗಿ
ಮತ್ತು ಸುಲಭ ರೀತಿಯಲ್ಲಿ ನಡೆಸಬೇಕೆಂದು ಈ ರಾಜ್ಯದ ಜನತೆಯ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಎನ್ ಜಿ ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.